ಸ್ಪಷ್ಟೀಕರಣ ಕೊಡಬೇಕು. ಮತ್ತು ಲಕ್ಷ್ಮಣ್ ಇವರು ಚಿದಾನಂದ ಸೌದಿ ಅವರು ಕೂಡ ಸ್ಪಷ್ಟೀಕರಣ ಕೊಡಬೇಕು. ಏನಾದರೂ ಅವ್ರು ಮೌನ ವಹಿಸ್ರಂದ್ರೆ ನಾವು ಏನಾದರೂ ಇದು ಮುಂದಿನ ತಯಾರಿ ನಡೆದೈತೆ ಅಂತ ನಾವು ತಿಳ್ಕೊಬೇಕಾಗ್ತದೆ. ಆದರೆ ಹಿಂಬಾಲಕರು ಏನು ಮಾಡತ್ತಾರಲ್ಲ ಅದನ್ನು ತಡೆ ಹಿಡ್ಬೇಕು. ಯಾಕಂದ್ರೆ ಲಕ್ಷ್ಮಣ್ ಸೌದಿ ಅವರು ಒಬ್ಬರು ಪ್ರಭಾವಿ ನಾಯಕರು. ಹಿಂಗಿರಿದ್ರೆ ಅವ್ರು ಯಾವ ಹೊರ್ತಿಲ್ಲದೆ ಯಾರೇ ಏನೂ ಮಾಡೋಂಗಿಲ್ಲ. ನೋಡೋಕ್ಕಾಗಿ ಅವರು ಸುಮಾರು 5 ಬಾರಿಗೆ ಶಾಸಕರಾಗಿ, ಈಗ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ DCC ಬ್ಯಾಂಕಿನ ಉಪಾಧ್ಯಕ್ಷರು ಕೂಡ. ಆದರೆ ಜನರ ನಂಬಿಕೆ ವಿಶ್ವಾಸದಿಂದ ಅವರು 5 ಬಾರಿ ಚುನಾಯಿತ ಪ್ರತಿನಿಧಿಯಾಗಿ ವಿಧಾನಸೌಧಕ್ಕೆ ಆಯ್ಕೆಯಾಗಿ ಬಂದಿದ್ದಾರೆ. ಆದರೆ ಇವತ್ತಿನ ದಿನಮಾನದಲ್ಲಿ ರಾಜೀವ್ ಕಾಗೆ ಅವರು, ಲಕ್ಷ್ಮಣ್ ಸೌದಿ ಅವರು, ಇಲ್ಲಿಯ ಶಾಸಕರಂತ ಲಕ್ಷ್ಮಣ್ ಸೌದಿ ಅವರು ಇಬ್ಬರು ಅಣ್ಣ ತಮ್ಮ. ಅಣ್ಣ ಅಂದ್ರೆ ರಾಮ, ತಮ್ಮ ಅಂದ್ರೆ ಲಕ್ಷ್ಮಣ. ಈ ರೀತಿ ಇಬ್ಬರು ಕೂಡಿಕಿಸಿಂದ 2 ಕ್ಷೇತ್ರ, ಅಥಣಿ ಕ್ಷೇತ್ರದಿಂದ ಲಕ್ಷ್ಮಣ್ ಸೌದಿ ಅವರು, ಕಾಗವಾಡ ಕ್ಷೇತ್ರದಿಂದ ರಾಜೀವ್ ಕಾಗೆ ಅವರು ಸುಮಾರು 30 ವರ್ಷಗಳ ಕಾಲ ಇಬ್ಬರು ಒಂದಾಗಿ ಬಂದಿದ್ದಾರೆ. ಅದರತ್ತ ಇವತ್ತಿನ ದಿನಮಾನದಲ್ಲಿ ಭೌಗೋಳಿಕ ಕ್ಷೇತ್ರ ಅಥಣಿ ಮತ್ತು ಕಾಗವಾಡ ಇದೇ ತಾಲೂಕಾ ಇರೋದ್ರ, ಅಥಣಿ ತಾಲೂಕಾನೇ ಇತ್ತು. ಈಗ ತಾನೇ ಆಡಳಿತಾತ್ಮಕವಾಗಿ ಪೂರ್ಣ ಇನ್ನೂ ಕಾಗವಾಡಕ್ಕಿಲ್ಲ. ಹಿಂಗಿರೋದ್ರ ಸಮೀಪ ಗ್ರಾಮಗಳು, ಸಮೀಪ ಹಳ್ಳಿಗಳು ಕೂಡ ಅಥಣಿಗೆ ಆಡಳಿತಾತ್ಮಕವಾಗಿ ಇನ್ನೂ ಅದಾವು. ಆದ್ರೆ ಇವತ್ತಿನ ದಿನ ಕೆಲವೊಬ್ಬರ ಯೂಟ್ಯೂಬ್ ಚಾನಲಲ್ಲಿ ಹಿಂಬಾಲಕರು ಏನು ರಾಜೀವ್ ಕಾಗೆ ಅವರ ಚುನಾವಣೆಗೆ ನಿಲ್ಲಂಗಿಲ್ಲ, 2028ಕ್ಕೆ ಮತ್ತೆ ಬೇರೆದವರು ನಿಲ್ತೀವಿ, ಮತ್ತು ಕಾಗವಾಡ ಕ್ಷೇತ್ರದ ಮುಂದಿನ ಅಭ್ಯರ್ಥಿ ಹೇಳಿಕಿಸಿಂದ ವಾಟ್ಸಪ್ ಗ್ರೂಪ ಅಥವಾ ಫೋನ್ ಮೂಲಕ ಅಥವಾ ಹರಿಬಿಡುಗು ಮಾಡೈತಿ. ಆದರೆ ಈ ರೀತಿ ಮಾಡೋದ್ರಿಂದ ಯಾರು ಮಾಡಿದ್ರಿ, ಯಾರು ಅದಕ್ಕೆ ಹಿಂಬಾಲಕರು ಕಾಗವಾಡ ಮತಕ್ಷೇತ್ರದ ಮುಂದಿನ ಅಭ್ಯರ್ಥಿ ಚಿದಾನಂದ ಲಕ್ಷ್ಮಣ್ ಸೌದಿ ಅವರು ಅಂತ ಹೇಳಿ ಕಿಸಿಂದ ಈಗಾಗಲೇ ಹಿಂಬಾಲಕರು ಬಿಂಬಿಸ್ತಾ ಇದ್ದಾರೆ. ಅದು ಲಕ್ಷ್ಮಣ್ ಸೌದಿ ಅವರು ರಾಜೀವ್ ಕಾಗೆ ಅವರು ಮಧ್ಯೆ ವೈಮನಸ್ ತರುವಂಥ ಕೆಲಸ ಮಾಡಬೇಡ್ರಿ ಅನ್ನುವಂಥದ್ದು ನಾವು ವಿನಂತಿಯನ್ನು ಮಾಡ್ತಾ ಇದ್ವಿ. ಹಾಗೇನು ಇತ್ತಂದ್ರೆ ಅವರು ಸ್ಪಷ್ಟೀಕರಣ ಕೊಡಬೇಕು ಅಂತ ನಮ್ಮ ವಿಚಾರ ಐತಿ. ಕಾಗವಾಡ ಕ್ಷೇತ್ರದ ಶಾಸಕರು ಮುಂದಿನ 2028ಕ್ಕೆ ರಾಜೀವ್ ಕಾಗೆ ಅವರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ, ಅವರೇ MLA ಅಂತ ಹೇಳಿ ಕಿಸಿಂದ ತಾವು ಸ್ಪಷ್ಟೀಕರಣ ಕೊಡಬೇಕು. ಮತ್ತು ಲಕ್ಷ್ಮಣ್ ಇವರು ಚಿದಾನಂದ ಸೌದಿ ಅವರು ಕೂಡ ಸ್ಪಷ್ಟೀಕರಣ ಕೊಡಬೇಕು. ಏನಾದರೂ ಅವ್ರು ಮೌನ ವಹಿಸ್ರಂದ್ರೆ ನಾವು ಏನಾದರೂ ಇದು ಮುಂದಿನ ತಯಾರಿ ನಡೆದೈತೆ ಅಂತ ನಾವು ತಿಳ್ಕೊಬೇಕಾಗ್ತದೆ. ಆದರೆ ಹಿಂಬಾಲಕರು ಏನು ಮಾಡತ್ತಾರಲ್ಲ ಅದನ್ನು ತಡೆ ಹಿಡ್ಬೇಕು. ಯಾಕಂದ್ರೆ ಲಕ್ಷ್ಮಣ್ ಸೌದಿ ಅವರು ಒಬ್ಬರು ಪ್ರಭಾವಿ ನಾಯಕರು. ಹಿಂಗಿರಿದ್ರೆ ಅವ್ರು ಯಾವ ಹೊರ್ತಿಲ್ಲದೆ ಯಾರೇ ಏನೂ ಮಾಡೋಂಗಿಲ್ಲ. ಅವ್ರ ಹಿಂಬಾಲಕರು ಯಾವುದೇ ಏನೂ ಮಾಡೋಂಗಿಲ್ಲ. ಹಿಂಗಿರೋದ್ರಿಂದ ಅವರು ತಕ್ಷಣ ಅದನ್ನು ತಡೆ ಹಿಡಿಬೇಕು. ಮತ್ತು ಕಾಗವಾಡ ಶಾಸಕ ರಾಜೀವ್ ಕಾಗೆ ಅವರು ಮೊನ್ನೆ DCC ಬ್ಯಾಂಕ್ ಅಧ್ಯಕ್ಷರಾಗಿ ಅಣ್ಣಾಸಾಬ್ ಜೊಲ್ಲೆ ಅವರು, ಉಪಾಧ್ಯಕ್ಷರಾಗಿ ರಾಜೀವ್ ಕಾಗೆ ಅವರು ಇಬ್ಬರು ಲಿಂಗಾಯತರ ಆಯ್ಕೆಯಾಗಿದ್ದಾರೆ. ಹಿಂಗಿರೋದ್ರಿಂದ ರಾಜ್ಯದಲ್ಲೇನೆ ಬೆಳಗಾವಿ ಜಿಲ್ಲೆಯಲ್ಲಿ ಹೆಚ್ಚು ಲಿಂಗಾಯತ ಮತದಾರರು ಇರೋದರಿಂದ ಪ್ರಾತಿನಿಧ್ಯವನ್ನು ಲಿಂಗಾಯತ ಸಮಾಜಕ್ಕೆ ನೀಡಿದ್ದಾರೆ. ಆದರೆ ಇವತ್ತಿನ ದಿವಸ ಅಥಣಿ ಮತ್ತು ಕಾಗವಾಡ ಕ್ಷೇತ್ರದಲ್ಲಿ ಕೂಡ ಲಿಂಗಾಯತ ಪಂಚಮಸಾಲಿ ಸಮಾಜದ ಮತ ಬ್ಯಾಂಕ್ಗಳು ಹೆಚ್ಚಿರುವುದರಿಂದ ಲಿಂಗಾಯತರಿಗೆ ಪ್ರಾತಿನಿಧ್ಯನ ಕೊಡಬೇಕು. ನಾವು ಈಗ ಕಾಗವಾಡದಿಂದ ರಾಜೀವ್ ಕಾಗೆ, ಅಥಣಿಯಿಂದ ಲಕ್ಷ್ಮಣ್ ಸೌದಿ ಅವರು ಲಿಂಗಾಯತರು ಅಂತ ಹೇಳಿಕಿಸಿಂದ ನಾವು ಇನ್ನೂವರೆಗೆ ಮತದಾನ ಮಾಡ್ಕೊತ ಬಂದಿದ್ದೀವಿ. ಆದ್ರೆ ಇವತ್ತಿನ ದಿವಸ ಹಿಂಬಾಲಕರು ಏನು ಮಾಡತ್ತಾರಲ್ಲ ಅದನ್ನು ತಕ್ಷಣ ತಡೆ ಹಿಡಿಬೇಕು ಅಂತ ಹೇಳಿ ವಿನಂತಿ ಮಾಡ್ಕೋತೀವಿ. ಯಾಕಂದ್ರೆ ಹಿರಿಯ ಶಾಸಕರು ಇಡೀ ಜಿಲ್ಲೆಯಲ್ಲಿ ರಾಜೀವ್ ಕಾಗೆ ಅವರು ಮತ್ತು ಪ್ರಕಾಶ್ ಹುಕ್ಕೇರಿ ಅಂತ ಪ್ರಭಾವಿ ನಾಯಕರು ಹೇಳಿದಂಗೆ ಇಡೀ ಜಿಲ್ಲಾ ಲೀಡರ್ಗಳು ನಾವೆಲ್ಲರೂ ಕೂಡ ಕೇಳ್ಕೊತ ಬಂದಿದ್ದೀವಿ. ಆದರೆ ಮುಂದಿನ ದಿನಮಾನಗಳಲ್ಲಿ ತಾವು ಇದನ್ನು ತಡೆ ಹಿಡಿಬೇಕು. ಒಂದು ವೇಳೆ ಇದೇ ರೀತಿ ಮುಂದುವರೆದ್ರೆ ನಾವು ಅಥಣಿ ಬೇರೆ ಅಲ್ಲ, ಕಾಗವಾಡ ಬೇರೆ ಅಲ್ಲ, ಭೌಗೋಳಿಕ ಕ್ಷೇತ್ರ ಒಂದೇ. ಹೀಗಾಗಿ ಈಗ ತಾನೇ ಒಡೆದು ಕಾಗವಾಡಕ್ಕೆ ಹೋಗೈತೆ. ಹಿಂಗಿರೋದ್ರಿಂದ ಈಗ ತಾಲೂಕಾ ಸ್ವಲ್ಪ ಒಂದು 20 ಹಳ್ಳಿಗಳು ಅಷ್ಟೇ ಆ ಕಡೆ ಕಾಗವಾಡ ತಾಲೂಕು ಐತಿ, ಇನ್ನುಳಿದೆಲ್ಲ ಅಥಣಿ ತಾಲೂಕಾನ ಅಂತ ಹೇಳಿ. ಅದರ ಒಬ್ಬರಿಗೊಬ್ಬರು ಸಂಬಂಧ ಅದಾವು. ನಾವು ಕೂಡ ಇದೇ ರೀತಿ ಒಂದು ಸ್ವಲ್ಪ ಮುಂದುವರೆದದ್ದಾದ್ರೆ ನಾವು ಅಥಣಿ ಮತ್ತು ಕಾಗವಾಡ ಪಂಚಮಸಾಲಿ ಸಮಾಜದ ಸಂಘಟನೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕಾಗ್ತೈತಿ. 2028ರ ಚುನಾವಣೆಯಲ್ಲಿ ಯಾವ ಅದರ ಮೇಲೆ ಅವ್ರ ಮೇಲೆ ಅಥಣಿ ಶಾಸಕರು ಆರೋಪ ಅಂತ ಅಲ್ಲ, ಇದು ವಾಟ್ಸಾಪ್ ಮತ್ತು ಫೇಸ್ಬುಕ್ ಗ್ರೂಪ್ನಲ್ಲಿ ಮುಂದಿನ ಕ್ಷೇತ್ರದ ಶಾಸಕರು ಚಿದಾನಂದ ಲಕ್ಷ್ಮಣ್ ಸೌದಿ ಅವರು ಅಂತ ಹೇಳಿಕಿಸಿಂದ ಹಾಕೋದ್ರಿಂದ ಫೇಸ್ಬುಕ್ ಮತ್ತು ವಾಟ್ಸಾಪ್ ಗ್ರೂಪ್ನಲ್ಲಿ ಇದು ಬರೋದ್ರಿಂದ ಇದು ನಾವು ಸಾಮಾಜಿಕ ಚರ್ಚೆ ಗ್ರಾಸವಾಗಿದೆ. ಅಲ್ಲ,
ಫಾಲೋವರ್ಸ್ ಹಾಕಿದಾಗ ಸೌದಿಯವರು ಮಾಡ್ಯಾರ ಅಂತ ಅವ್ರೇ ಯಾಕೆ ಸ್ಪಷ್ಟೀಕರಣ ಕೊಡ್ಬೇಕಾಗಿ ಸರ್? ಈಗ ಫಾಲೋವರ್ಸ್ ಹಾಕ್ಯಾರು ಬರೋಬ್ಬರಿ ಅವ್ರನ್ನ ಕೇಳಲ್ದ ಯಾರೋ ಫಾಲೋವರ್ಸ್ ಏನು ಇನ್ನೂವರೆಗೆ ಮಾಡಿಲ್ಲ. ಅವ್ರು ಬಹಳಷ್ಟು ಬಲಿಷ್ಠವಾದ ಈ ಕ್ಷೇತ್ರದ ರಾಜಕಾರಣಿ ಮುತ್ಸದ್ದಿಗಳದಾರು. ಆ ರೀತಿ ಆಗ ಆಗಬಾರ್ದು ಅನ್ನುವಂಥದ್ದು ನಮ್ದೈತಿ. ಸೋಷಿಯಲ್ ಮೀಡಿಯಾ ಯಾರ ಅಧೀನದಾಗಿಲ್ಲ, ಅಭಿವ್ಯಕ್ತ ಸ್ವಾತಂತ್ರ್ಯ ಹೊಂದೈತಿ. ಅದಾಗ ಯಾವ ಫಾಲೋವರ್ ಆಗಲಿ ಇವರಾಗಲಿ ಯಾರನ್ನೂ ಕೇಳಿ ಹಾಕಬೇಕಂತೇನಿಲ್ಲ, ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಶಾಸಕರು ಇದನ್ನು ಮಾಡಿದಾರಪ್ಪ ಅಂತ ಅನ್ನೋದು ಒಂದು ಖಚಿತ ಯಾವ್ದಾರ ಆಧಾರ, ಒಂದು ಸಹಿತ ಆಧಾರ ಸಹಿತ ಯಾವ್ದಾರ ಐತೆ ನಿಮ್ಮಲ್ಲಿ? ಈಗಾಗಲೇ ನೋಡಬೇಕಾದ್ರೆ DCC ಬ್ಯಾಂಕ್ ಚುನಾವಣೆಯಲ್ಲಿ ತಮ್ಮಷ್ಟಕ್ಕೆ ತಾವೇ ಸರ್ಕಾರಿ ರಂಗದಲ್ಲಿ ಅದು ಒಂದು ಸಂಸ್ಥೆ ಇರೋದ್ರಿಂದ ಆ ಸಂಸ್ಥೆಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಮಂಡಳಿ ಸ್ವತಂತ್ರವಾಗಿ ಇದನ್ನಾಗಿದೆ. ಅದರೊಳಗೂ ಯಾವುದೇ ರೀತಿ ಭೇದ ಭಾವ ಇಲ್ಲ. ಆದರೆ ಇಲ್ಲಿ ಸ್ಥಳೀಯರಾಗಿ ವಾಟ್ಸಪ್ ಗ್ರೂಪ್ ಮತ್ತು ಫೇಸ್ಬುಕ್ ಗ್ರೂಪ್ ಬರೋದ್ರಿಂದ ಇದು ಆಗೈತಿ, ಇದು ನಿಲ್ಲಬೇಕು ಅನ್ನುವಂಥದ್ದು ನಮ್ಮದು ಅಭಿಪ್ರಾಯ ಇದೆ. ಪಂಚಮಸಾಲಿ ಸಮಾಜ ಬಲಿಷ್ಠವಾದಂಥ ಸಮಾಜ ಐತಿ. ನಾವು ಮುಂದಿನ ದಿನಮಾನಗಳಲ್ಲಿ ನಾವು ಸಮಾಜದ ಪರವಾಗಿ ಎರಡೂ ಕ್ಷೇತ್ರಕ್ಕೆ ಸಮಾಜದ ಪರವಾಗಿ ಕೆಲಸ ಮಾಡ್ತೀವಿ. ಕೂಡಲ ಸಂಗಮ ಜಗದ್ಗುರುಗಳಾದಂಥ ಜಯ ಮೃತ್ಯುಂಜಯ ಸ್ವಾಮೀಜಿಯವರನ್ನು ಮತ್ತು ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳನ್ನು ಕರೆಸಿ ಮುಂದಿನ ದಿನಮಾನಗಳಲ್ಲಿ ನಾವು ಸಮಾಜದ ಏಳಿಗೆಗಾಗಿ ಶ್ರಮಿಸ್ತೀವಿ ಅಂತ ಹೇಳಿ ನಾವು ಕೇಳ್ಕೊತಾ ಇದ್ದೀವಿ. ಇದು ರಾಜು ಕಾಗೆ ಅವ್ರಿಗೆ ಗಮನಕ್ಕೆ ಬಂದೈತಿವೋ ಅಥವಾ ರಾಜು ಕಾಗೆ ಅವ್ರು ನಿಮಗೆ ತಿಳಿಸಿದ್ದಾರೋ ಅಥವಾ ನೀವು ಕಲ್ಪನೆ ಮಾಡ್ಕೊಂಡು ಇದನ್ನು ಮಾಡಕ್ತಿದ್ರಿ, ಆರೋಪ ಮಾಡಕ್ತಿದ್ರಿ? ಈಗ ನಾನೊಬ್ಬ ಲಿಂಗಾಯತ ಸಮಾಜದ ಅಧ್ಯಕ್ಷನು, ಆದರೆ ಈ ಸಮಾಜದ ಮುಖಂಡನಾಗಿರೋದನ್ನು ಕೂಡ ನಾ ಹೇಳ್ತಾ ಇದ್ದೀನಿ, ಸಮಾಜಕ್ಕೆ ಅನ್ಯಾಯವಾದಲ್ಲಿ ನಾವು ಇದನ್ನು ಧ್ವನಿ ಎತ್ತುವುದು ಸಹಜ. ಇಡೀ ರಾಜ್ಯಾದ್ಯಂತ ನಮ್ಮದೊಂದು ಬಲಿಷ್ಠವಾದಂಥ ಪಂಚಮಸಾಲಿ ಸಮಾಜ ಐತಿ, ಜಿಲ್ಲೆಯಲ್ಲೂ ಐತಿ, ಅದರ ತಾಲೂಕದಲ್ಲಿಯೂ ಐತಿ. ಈ ರೀತಿ ಊಹಾಪೋಹಗಳನ್ನು ತಡೆ ಹಿಡಿಬೇಕು ಅನ್ನುವಂಥದ್ದು ನಮ್ಮದಿಷ್ಟು ವಿನಂತಿ ಐತಿ. ನಾವು ಸಮಾಜದ ಮುಖಂಡರ ಜೊತೆನೂ ಕೂಡ ಈಗಾಗಲೇ ಮಾತಾಡಿದ್ದೀವಿ. ಸಮಾಜದ ಮುಖಂಡರಿಗೂ ಕೂಡ ನಾವು ಈ ಗಮನವನ್ನು ಕೂಡಲ ಸಂಗಮದ ಜಯ ಮೃತ್ಯುಂಜಯ ಸ್ವಾಮೀಜಿಯವ್ರ ತಕ್ಕ ಗಮನಕ್ಕೂ ಕೂಡ ಐತಿ. ಅದರ ಸಮಾಜ ಮುಂದಿನ ದಿನಮಾನದಲ್ಲಿ ಗಟ್ಟಿಗೊಳಿಸುವಂತ ವಿಚಾರ ಕೂಡ ನಮ್ಮಲ್ಲಿ ಇದೆ. ಇಬ್ಬರಿಗೆ ನಾಯಕರಿಗೆ ಅದರ್ ಕಾಸ್ಟ್ದು ಮತಗಳ ಎರಡೂ ಬೇಕು, ಆದ್ರೆ ಸಮಾಜದಲ್ಲಿ ಒಡಕು ಬರಬಾರ್ದು ಅನ್ನುವಂಥದ್ದು ನಾ ಮತ್ತೊಮ್ಮೆ ಹೇಳ್ತೀನಿ. ರಾಜೀವ್ ಕಾಗೆ ಮತ್ತು ಲಕ್ಷ್ಮಣ್ ಸವದಿ ಅವರು ಇಬ್ಬರು ಒಬ್ಬರ ಅಣ್ಣ ತಮ್ಮ, ರಾಮಂದ್ರ ಅಣ್ಣ, ತಮ್ಮಂದ್ರ ಲಕ್ಷ್ಮಣ್, ಈ ರೀತಿ ಸುಮಾರು 30 ವರ್ಷಗಳ ಕಾಲ ಕೂಡಿ ಬಂದಾರು. ನಡು ಹುಳಿ ಹಿಂಡುವಂಥ ಕೆಲಸ ಯಾರು ಮಾಡಬೇಡ್ರಿ ಅನ್ನುವಂಥ ವಿನಂತಿಯನ್ನು ನಾ ಮಾಡ್ತಾ ಇದ್ದೀನಿ. ಈಗ ನೀವು ಜಾತಿ ಭೇದ ಭರಿಸಿ ಅವರು ಹುಳಿ ಹಿಂಡಿದಂಗೆ ಆಯ್ತಲ್ಲ? ಇಲ್ಲ, ಜಾತಿ ಈಗ ಅವರು ಲಿಂಗಾಯತ ಒಳಗೆ ಸಬ್ಕಾಸ್ಟ್ ಅದಾರ, ಮತ್ತೆ ನೀವೀಗ ಹುಳಿ ಹಿಂಡಿದಂಗೆ ಆಯ್ತಲ್ಲ? ಇಲ್ಲ, ಈಗ ಪಂಚಮಸಾಲಿ ಸಮಾಜದ ಒಬ್ಬ ಪ್ರಭಾವಿ ಹಿರಿಯ ನಾಯಕ ರಾಜೀವ್ ಕಾಗೆ ಅವರು, ಅವ್ರ ಮನಸ್ಸಿಗೆ ನೋವಾಗಬೇಕು. ಅವ್ರು ಎಲ್ಲೇ 2028ಕ್ಕೆ ಒಂದು ಏನು ಇದನ್ನು ಮಾಡತ್ತಾರಲ್ಲ, 2028ಕ್ಕೆ ರಾಜೀವ್ ಕಾಗೆ ಇಲೆಕ್ಷನ್ ನಿಲ್ಲಂಗಿಲ್ಲ ಅಂತೇಳಿ. ರಾಜೀವ್ ಕಾಗೆ ಅವ್ರು ಎಲ್ಲಿ ಯಾವ ಬಾಂಡ್ ಮ್ಯಾಗ ಬರೆದು ಕೊಟ್ಟಾರೋ, ಯಾರ ಮುಂದೆ ಹೇಳಿಕೆ ಕೊಟ್ಟಾರೋ, ಅವ್ರದ್ದು ಹೆಲ್ತ್ ಸರಿ ಇಲ್ಲ, ಅವ್ರು ಚುನಾವಣೆಗೆ ನಿಲ್ಲಂಗಿಲ್ಲ ಅಂತ ಹೇಳ್ತಾರೆ. ರಾಜೀವ್ ಕಾಗೆ ಅವರ 2028 ಚುನಾವಣೆಗೆ ಅವರೇ ಅಭ್ಯರ್ಥಿ, ಕಾಂಗ್ರೆಸ್ ಪಕ್ಷದಿಂದ ಅವರೇ ನಿಲ್ಲುವುದು ಖಚಿತ. ಇದರ ಪ್ರತಿಕ್ರಿಯೆ ಅವರೇ ಕೊಡ್ಬೇಕ್ರಿ. ರಾಜೀವ್ ಕಾಗೆ ಅವರ ಪ್ರತಿಕ್ರಿಯೆ ತಾವು ಸುಧಾ ಈಗ ನಮ್ಮದು ಹೇಳಿಕೆಯನ್ನ ಅವರಿಗೆ ಕೇಳ್ರಿ, ಅವರು ಕೂಡ ಅದರ ಪ್ರತಿಕ್ರಿಯೆಯನ್ನು ಕೊಡ್ತಾರ. ರಾಜು ಕಾಗೆ ಅವರು ಈಗಾಗಲೇ ನಿಮ್ಗೆ ಗಮನಕ್ಕೆ ತಂದಾರ ಅಂದಂಗ? ಇಲ್ಲ, ರಾಜೀವ್ ಕಾಗೆ ಅವ್ರ ಗಮನಕ್ಕೆ ತರೋದು ಸಮಾಜಕ್ಕೆ ಒಂದು ಏನೋ ಕೆಟ್ಟ ಸಂದೇಶ, ಹಿರಿಯ ಒಬ್ಬ ಶಾಸಕರಿಗೆ ಒಂದು ಅವಮಾನವಾಗುವ ರೀತಿಯಲ್ಲಿ ಏನೋ ನಡೀತಂದ್ರೆ ನಾವು ಸಮಾಜದ ಪರವಾಗಿ ನಿಲ್ಲಬೇಕಾಗ್ತೈತೆ ಅನ್ನೋ ವಿಷಯ. ಈಗ ಅವ್ರವ್ರ ರಾಜಕೀಯ ಒಂದು ಇದು ಬೆಳವಣಿಗೆ ಸಲುವಾಗಿ ಅವ್ರು ಅಲ್ಲಿ ಅವ್ರ ಅಭಿಮಾನಿಗಳು ಇರ್ತಾರೆ, ಅವ್ರು ಹಾಕಿರ್ತಾರೆ, ಅದಕ್ಕೆ ನೀವು? ಹೌದ್ರಿ, ನಾವು ರಾಜಕೀಯವಾಗಿ ಸಾಮಾಜಿಕವಾಗಿ ನಾವು ಬಲಿಷ್ಠರದೆವು. ಹಿಂಗಿರುವುದರಿಂದ ಸಮಾಜಕ್ಕೆ ಚ್ಯುತಿ ಬರಲ್ದಂಗೆ ನೋಡ್ಕೋಬೇಕು ಜವಾಬ್ದಾರಿ ಸಮಾಜದ ಮುಖಂಡರಲ್ಲಿ ಇರ್ತೈತಿ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ವಿಜಯಾನಂದ ಕಾಶ್ಯಪ್ನವರು ಸಮಾಜದ ಒಬ್ಬ ಪ್ರಭಾವಿ ನೇತಾರದ, ಅವ್ರಿಗೆ ಸುದ್ದ ಚ್ಯುತಿ ಬರಬಾರ್ದಂಗೆ ನಾವು ನೋಡ್ಕೊಳ್ಳೋದು ಪ್ರತಿಯೊಬ್ಬರು ಸಮಾಜದ ಕಟ್ಟ ಕಡೆ ಮನುಷ್ಯನಲ್ಲಿ ಜವಾಬ್ದಾರಿ ಐತಲ್ಲ. ಹಾಗಾದ್ರೆ ಕುಮಟಳ್ಳಿ ಅವ್ರ ಮೇಲೆ ಕೆಲವೊಂದು ಸಲ ಇದು ಆಗಿತ್ತು, ಅವಾಗ ಎಲ್ಲಿ ಹೋಗಿದ್ದಾರೆ ನೀವು? ಕುಮಟಳ್ಳಿ ಅವ್ರ ಮೇಲಾದಾಗ ಅವಾಗ ನಾವು ದನಿ ಎತ್ತಿದೀವಿ, ಮಾತಾಡಿದೀವಿ, ಅವ್ರ ಪರವಾಗಿ ನಿಂತ್ಕಿಸಿಂದ ಹೇಳಿಕೆಗಳನ್ನು ಕೊಟ್ಟಿದ್ದೀವಿ. ನಿಮ್ಮ ವಿಜಯಾನಂದ ಕಾಶ್ಯಪ್ನವರು ಕೂಡಲ ಸಂಗಮ ಸ್ವಾಮೀಜಿಗಳನ್ನ ಪೀಠದ ಹೊರ ಹಾಕ್ತೀನಿ ಅಂತ ಹೇಳ್ತಾರೆ, ಅವರಿಗೆ ಅದು ಸಮಾಜದಲ್ಲಿ ಮಧ್ಯೆ ಇರ್ತಕ್ಕಂಥ ವೈಮನಸ್ಸನ್ನು ನಾವು ಸರಿಪಡಿಸ್ಕೊತೀವಿ. ಸಮಾಜದ ಶಾಸಕರನ್ನು ಒಗ್ಗಟ್ಟಿಗೆ ತರುವಂತ ಕೆಲಸ ಮಾಡ್ತೀವಿ ನಾವು.
ಈಗ ನೀವು ಪ್ರಸ್ತುತ ಮಾಡ್ತಾ ಇರೋದು ಸಮಾಜ ಏಳಿಗೆಗೆ ಅಥವಾ ಸಮಾಜದ ಮುಖಂಡರಿಗೆ ಅನ್ಯಾಯ ಆಗ್ತಾ ಇದೆ? ಸಮಾಜದ ಏಳಿಗೆಗಾಗಿ ಸಮಾಜದ ಮುಖಂಡರಿಗೆ ಅನ್ಯಾಯ ಆಗಬಾರ್ದು ಒಂದು ಎರಡೂ ವಿಷಯಗಳನ್ನು ಮುಂದಿಟ್ಕೊಂಡು ಇದನ್ನು ನಾವು ಮಾಡ್ತಾ ಇದ್ದೀವಿ. ಈಗ ನೋಡಿದ್ರೆ ನಿಮ್ಮ ಪ್ರಕಾರ ನೋಡಿದ್ರೆ ರಾಜು ಕಾಗೆ ಅವ್ರ ವಿರುದ್ಧ ಯಾರು ಸಹ ಸ್ಪರ್ಧೆ ಮಾಡಬಾರ್ದು, ಅವಿರೋಧವಾಗಿ ಆಯ್ಕೆ ಆಗ್ಬೇಕಂತ ಅಲ್ಲ, ಸ್ಪರ್ಧೆ ಮಾಡ್ಲಿ. ಆದ್ರೆ ಹಿರಿಯರ ಶಾಸಕರು, ಒಬ್ಬ ಹಿರಿಯ ಶಾಸಕರು ಈಗ ಇನ್ನೂ ಶಾಸಕರು ಅದಾರ. ಅವರು 2028ಕ್ಕೆ ಚುನಾವಣೆ ಬಂದ ನಂತರ 10 ಜನ ಅವ್ರ ವಿರುದ್ಧ ನಿಲ್ಲಿ. ಚುನಾವಣೆಗೆ ಅವ್ರು ಯಾರ ವಿರುದ್ಧನೂ ಸ್ಪರ್ಧಿ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಘಟನೆಯಲ್ಲಿ ಯಾರು ಯಾರ ವಿರುದ್ಧ ಸ್ಪರ್ಧೆ ಮಾಡಬಾರ್ದಂತಿಲ್ಲ, ಸ್ಪರ್ಧೆ ಮಾಡಲಿ. ಈಗಾಗಲೇ ಶಾಸಕರು ಅದಾರ. ಅವರು ಶಾಸಕರಿದ್ದಾಗನೇ ಕೂಡ ನಾವು ಶಾಸಕರಂತ, ನಾವು ಮುಂದಿನ ಶಾಸಕರಂತ ಏನು ಬಿಂಬಿಸ್ತಿಲ್ಲ. ಅದು ನಮಗೂ ಸ್ವಲ್ಪ ಮನಸ್ಸಿಗೆ ನೋವಾಗುವಂಥ ಘಟನೆ ನಡೆದಂಥ. ಇದ್ರ ಹಿನ್ನೆಲೆ ಯಾರು ಇಡ್ಬೋದು ಅಂತೀರಿ? ಇದ್ರ ಹಿನ್ನೆಲೆ ನಾವು ಹೇಳಿದ್ವಿ ಈಗಾಗಲೇ ವಾಟ್ಸಪ್ ಗ್ರೂಪ್ ಫೇಸ್ಬುಕ್ ಅದು ಮಾಡತ್ತಾರಲ್ಲ, ಅವು ಗ್ರೂಪ್ಗಳಿಲ್ಲ. ಆ ಗ್ರೂಪ್ಗಳನ್ನ ಮಾಡೋರು ಯಾರು? ಅದು ಹೆಸರೇ ಹೇಳಿ. ಅದನ್ನ ಗ್ರೂಪ್ಗಳನ್ನು ಇನ್ನು ಮಾಡವ್ರ, ಇನ್ನು ಅದಕ್ಕೆ ನಾ ಹೇಳತ್ತಿದ್ದೀನಿ. ಅದನ್ನ ಅವ್ರ ಹಿಂಬಾಲಕರಿಗೆ ತಾವು ತಮ್ಮ ಹಿಂಬಾಲಕರಿಗೆ ಹೇಳುವಂತ ಕೆಲಸ ಮಾಡಬೇಕು. ಯಾರು ಹಿಂಬಾಲಕರಿಗೆ ಹೇಳ್ಬೇಕು? ಅವರು ಕ್ಷೇತ್ರದ ಯಾರು ವಾಟ್ಸಪ್ ಗ್ರೂಪ್ ಫೇಸ್ಬುಕ್ದಾಗ ಯಾರು ಮಾಡ್ತಾ ಇರ್ತಾರಲ್ಲ ಅವ್ರ ಹಿಂಬಾಲಕ ಕೌನ್ಸಿಲಾಗ ಇಟ್ಟು ಮಾತಾಡ್ಬೇಡ್ರಿ, ಓಪನ್ ಆಗಿ ಹೇಳಿ. ಓಪನ್ ಆಗಿ ಹೇಳ್ರಿ. ಯಾರು ಹೇಳ್ಬೇಕು, ಯಾರಿಗೆ ಹೇಳ್ಬೇಕು? ಈಗಾಗಲೇ ಈ ವಾಟ್ಸಪ್ ಫೇಸ್ಬುಕ್ ಗ್ರೂಪ್ನಲ್ಲಿ ನೋಡಿ ಕೆಲವೊಂದು ಸಮಯದಲ್ಲಿ ಕಾರ್ಯಕ್ರಮಗಳನ್ನ ನಮ್ಮ ಕಡೆ ಐತಿ ಗ್ರೂಪ್ ಇದನ್ನು ತೋರಿಸ್ತಾರೆ. ಈ ರೀತಿ ಈ ಗ್ರೂಪ್ ಐತಿ. ಈ ಗ್ರೂಪ್ನಲ್ಲಿ ಕಾಗವಾಡ ಹಿರಿಯ ಶಾಸಕರಿಗೆ ಚಾಟ್ ಮಾಡುವಂತ ಮಾಡ್ಕೋತ ಈ ಗ್ರೂಪ್ನವ್ರು ಮಾಡಾಚಾರು. ಅದನ್ನು ಮಾಡಬಾರ್ದು, ತಡಿ ಹಿಡಿಬೇಕು. ಅದ್ರ ಬಗ್ಗೆ ಏನಾದ್ರು ಅವಹೇಳನಕಾರಿ ಮಾಡಿದ್ರೆ ಇಲ್ಲ, ಜಾತಿಯಿಂದ ವಿರೋಧಿಗಳು ಇರೋರು, ಅವ್ರು ಟೀಕೆ ಮಾಡೋರು, ಇದನ್ನ ಮಾಡೋದು ಇರ್ತದ್ರೆ ಅದು ಯಾವ ಗ್ರೂಪ್ ಅದ ಹೇಳ್ರಿ. ಬೆಳವಣಿಗೆ ಆಗ್ಬೇಕಾದ್ರೆ ಅದಕ್ಕೊಂದು ಕಾನೂನು ನಿಟ್ಟಿನೊಳಗೆ ಏನಾದ್ರು ಕೇಸ್ ಇಲ್ಲ, ಆ ರೀತಿ ಏನೂ ಇಲ್ಲ. ನಾವೇನು ಹೇಳುದು ಇಷ್ಟ ಐತಿ, ಈ ಕ್ಷೇತ್ರದಲ್ಲಿ ಕಾಗವಾಡ ಬೇರೆ ಅಲ್ಲ, ಅತನಿ ಬೇರೆ ಅಲ್ಲ. ಸುಮಾರು 30 ವರ್ಷಗಳ ಕಾಲ ಈಗ ಹೇಳಿನಲ್ಲ ರಾಮ ಲಕ್ಷ್ಮಣನಂತೆ ಕೂಡಿ ಬಂದಿದ್ದಾರೆ. ಈಗ ಬಿರುಕು ಬರಬಾರದು ಅನ್ನುವಂತ ವಿಷಯ ಇಷ್ಟೇ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗ ಯಾರು ಫಾಲೋವರ್ಸ್ ನಾನು ಒಬ್ಬ ಕಾಗವಾಡ ಶಾಸಕ, ನಮ್ಮ ಮುಂದಿನ ಶಾಸಕ ಅಂತ ಹೇಳಿ ನಾ ಹಾಕ್ತಾನೆ. ಆದ್ರೆ ಇವತ್ತಿನ ದಿವಸ ಪ್ರಜಾಪ್ರಭುತ್ವದಲ್ಲಿ ಏನ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ವ್ಯವಸ್ಥೆ ಐತಿ. ಹಿಂಗಿರುವುದರಿಂದ ಇಲ್ಲಿ ಮುಂದಿನ ದಿನಮಾನದಲ್ಲಿ 2028ಕ್ಕೆ ರಾಜೀವ್ ಕಾಗೆ ಅವರ ಮುಂದಿನ ಶಾಸಕರಾಗವ್ರ, ಅವರೇ ಸ್ಪರ್ಧೆ ಮಾಡವ್ರ. ಮತ್ತು ನಾನು ಅವ್ರ ಪರವಾಗಿ ನಿಂತು ಹೇಳ್ತೀನಿ, ಈಗ ರಾಜೀವ್ ಕಾಗೆ ಅವರು 2028ಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅವರೇ ನಿಲ್ಲಬೇಕು. ಮತ್ತು ಕೆಲವೊಬ್ರು ಏನು ವಾಪಸ್ ಮಾಡ್ತಾರೆ ಸ್ಪಷ್ಟೀಕರಣ ಕೊಡ್ಬೇಕಂತ ಇಷ್ಟ ಐತಿ. ಯಾಕಂತಂದ್ರೆ ಸ್ಪಷ್ಟೀಕರಣ ಯಾಕೆ ಕೇಳ್ತಾ ಇದ್ದೀವಿಪ್ಪ ಅಂತಂದ್ರೆ, ಈಗ ಒಂದು ಸಮಾಜದ ಒಬ್ಬ ಬಲಿಷ್ಠವಾದ ನಾಯಕ ರಾಜೀವ್ ಕಾಗೆ. ಹಿಂಗಿರೋದ್ರಿಂದ ಅವ್ರಿಗೆ ನೋವಾಗುವಂಥ ಕೆಲಸ ಆಗಬಾರ್ದು. ಮತ್ತು ಅದ್ರ ಕೂಡ ನಾವು ಹಿರಿಯ ಸಮಾಜದ ಮುಖಂಡರು ಕೂಡ ಗಮನಕ್ಕೆ ತರ್ತೀವಿ. ಅದ್ರ ಬಗ್ಗೆ ಮುಂದಿನ ದಿನಮಾನಗಳಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿ ನಮಗೂ ಬಂದಾಗತ್ತದ ಸ್ಪಷ್ಟೀಕರಣ ಯಾರು ಕೊಡ್ಬೇಕು, ಯಾರಿಗೆ ಕೊಡ್ಬೇಕು ಅಂದ್ರೆ ನಾವೇನು ನಮಗಾದ್ರೂ ಮೀಡಿಯಾದವ್ರಿಗೆ ಗೊಂದಲ ಹೆಂಗ ನೀವು ಹೇಳಿಕತ್ತೀರಿ, ಅವ್ರಿಗೆ ಹೇಳ್ಬೇಕು. ಅವ್ರು ಯಾರು, ಯಾರಿಗೆ ಯಾರು ಹೇಳ್ಬೇಕು. ಒಂದು ಎರಡನೇದು ಸ್ಪಷ್ಟೀಕರಣ ಅವ್ರು ಯಾರಿಗೆ ಕೊಡ್ಬೇಕು. ಯಾವ ಸ್ಪಷ್ಟೀಕರಣ ಅಂದ್ರೆ ಏನ್ ಈ ವಾಟ್ಸಾಪ್ ಮತ್ತು ಫೇಸ್ಬುಕ್ ಗ್ರೂಪ್ ಅಲ್ಲಿ ಹಾಕ್ತಕ್ಕಂಥವ್ರು ಏನ ನಾವು ಮುಂದಿನ 2028ಕ್ಕೆ ಶಾಸಕರು ಅಂತ ಹೇಳ್ತಾರಲ್ಲ, ಅಂತವ್ರು ಸ್ಪಷ್ಟೀಕರಣ ಕೊಡ್ಬೇಕು, ನಿಲ್ಬೇಕು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಗೌಡ್ರ ಅವ್ರಿಗೆ ಸ್ಪಷ್ಟ ಉದ್ದೇಶ ಏನದ? ಅವ್ರಿಗೆ ಸ್ಪಷ್ಟ ಉದ್ದೇಶ ಏನದ? ಕಾಗವಾಡ ಕ್ಷೇತ್ರದೊಳಗೆ ಗೊಂದಲ ಮಾಡ್ಬೇಕಂತದ. ಮತ್ತೆ ಅವ್ರು ಯಾಕೆ ಸ್ಪಷ್ಟೀಕರಣ ಕೊಡ್ತಾರ್ರಿ? ಕಾಗವಾಡ ಕ್ಷೇತ್ರದಲ್ಲಿ ಗೊಂದಲ ನಿರ್ಮಾಣ ಮಾಡೋದಾಯ್ತಂದ್ರೆ ಮುಂದಿನ ದಿನಮಾನದಲ್ಲಿ ಸಮಾಜದ ಮುಖಂಡರನ್ನು ಕೂಡ ನಾವು ಗಟ್ಟಿಗೊಳಿಸುವಂತ ಕೆಲಸ ಮಾಡ್ತೀವಿ. ನೀವು ಹೇಳ್ರಿ, ಬರೋಬರಿ, ಇದು ಬರೋಬರಿ. ಸರಿ, ಆಯ್ತು.